ಜಗತ್ತು ಅದೆಷ್ಟೇ ಮುಂದುವರೆದ್ರೂ ಸಹ ಈಗಲೂ ಸಹ ಗಂಡು ಸಂತಾನದಂತಹ ಈ ವ್ಯಾಮೋಹ ಮಾತ್ರ ಬಿಟ್ಟಿಲ್ಲ. ಅದಕ್ಕಾಗಿ ಹೆಂಡತಿಗೆ ಕಿರುಕುಳ ಕೊಡೋದು, ವಿಚ್ಛೇದನ ಕೊಡೋದು ಈಗಲೂ ನಡೀತಾ ಇದೆ. ಇಲ್ಲಿ ಈ ಗಂಡು ಸಂತಾನಕ್ಕಾಗಿ ಮಹಿಳೆಗೆ ಯಾವ ರೀತಿ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಇದೆ, ನೋಡೋಣ. ಗಂಡನ ಮನೆಯವರಿಂದ ಗಂಡು ಸಂತಾನದ ಹಪಾಹಪಿ, ಗಂಡು ಮಗುವಿಗಾಗಿ ಸೊಸೆ ಮೇಲೆ ಅಮಾನವೀಯ ಕೃತ್ಯ, ಗೃಹಿಣಿಯ ತಲೆ ಕೂದಲು ಕಿತ್ತು ಚಿತ್ರಹಿಂಸೆ. ಅಬ್ಬಬ್ಬಾ, ಗಂಡು ಸಂತಾನದ ವ್ಯಾಮೋಹ ಏನ್ ಬೇಕಾದರೂ ಮಾಡಲು ಹಚ್ಚುತ್ತೆ ಅನ್ನೋದಕ್ಕೆ ಇದು ತಾಜಾ ಉದಾಹರಣೆ. ನೋಡಿ, ಈ ಭೂಪನ ಹೆಸರು ದುಂಡೇಶ್ ದಳವಾಯಿ ಅಂತ. ಇನ್ನು ಈ ರೀತಿ ಕಣ್ಣೀರು ಇಡ್ತಾ ಇರುವ ಈ ಗೃಹಿಣಿ ದುಂಡೇಶ್ ಪತ್ನಿ ಜ್ಯೋತಿ. ವಿಜಯಪುರ ತಾಲೂಕಿನ ಅಹೇರಿ ಗ್ರಾಮದ ಜ್ಯೋತಿಯನ್ನ ಹೊನ್ನುಟಗಿ ಗ್ರಾಮದ ದುಂಡೇಶ್ ದಳವಾಯಿಗೆ ಕಳೆದ 8 ವರ್ಷದ ಹಿಂದೆ ಮದುವೆ ಮಾಡಿಕೊಡಲಾಗಿತ್ತು. ದುಂಡೇಶ್ ಹಾಗೂ ಜ್ಯೋತಿಗೆ ಸದ್ಯ 3 ಹೆಣ್ಣು ಮಕ್ಕಳು ಜನಿಸಿದ್ದು, ದುಂಡೇಶ್ ಹಾಗೂ ಹೆತ್ತವರಿಗೆ ಗಂಡು ಸಂತಾನದ ಹಪಾಹಪಿ. ಜ್ಯೋತಿಗೆ ಹೆಣ್ಣು ಮಕ್ಕಳನ್ನ ಹೆತ್ತ ಕಾರಣ ದಿನಾಲೂ ಚಿತ್ರಹಿಂಸೆ, ಕಿರುಕುಳ ಕೊಡ್ತಾ ಬಂದಿದ್ರು. ಗಂಡನ ಮನೆಯವರ ಟಾರ್ಚರ್ ಸಹಿಸಿಕೊಂಡು ಜ್ಯೋತಿ ಜೀವನ ಸಾಗಿಸ್ತಾ ಇದ್ಲು. ಆದರೆ ಈ ಕ್ರೂರಿಗಳ ಕಿರುಕುಳ ಮತ್ತಷ್ಟು ಹೆಚ್ಚಾಗಿ ಗಂಡು ಸಂತಾನಕ್ಕಾಗಿ ರಕ್ತ ಬರುವಂತೆ ಚರ್ಮ ಸಮೇತ ಜ್ಯೋತಿಯ ನೆತ್ತಿಯ ಕೂದಲನ್ನು ಕತ್ತರಿಸಿ ಚಿತ್ರಹಿಂಸೆ ನೀಡಿದ್ದಾರೆ. ಮೇಯ ದೇವ್ ಐತಿ, ದೇವ್ ಬಿಡಿಸ್ತೀನಿ ಅಂತ ಹೇಳಿ ಅಲ್ಲಿ ದೇವ್ರು ಹೇಳಕ್ಕೆ ಹೇಳಿದಳ್ರಿ. ಫೋನ್ ವಿಡಿಯೋ ಕಾಲ್ ಮಾಡಿ ದೇವ್ ಐತಿ ಆಕಿನ ಮೇಯ ಕೂದಲ ಕಟ್ ಮಾಡಿದ್ರಾಯ್ತು, ದೇವ್ ಹೋತದ ಆಕಿನ ಮೇಯ ಅಂತೇಳಿ ಕೂದಲ ಕಟ್ ಮಾಡಿಸಿದ್ರಿ. ಅದು ರಕ್ತ ಹೋಗುದು ನೋಡಿ ಆಕಿ ತೋರ್ಸಿದ್ರಿ ದೇವ್ರು ಹೇಳಾಕಿಗೆ. ಅದು ರಕ್ತ ಹೆಂಗೆ ಹೋಗ್ತದ ಹಂಗೆ ಆಕಿನ ಮೇಯಂದು ದೆವ್ವ ಕಡಿಗೆ ಆಗ್ತದ ಹೇಳಿ, ಏನು ಭಯ ಪಡಬೇಡ ಅತ್ತಾಕಿ ದೆವ್ವ ಬಿಡ್ಸಕ್ಕೆ ಹೇಳಿದಳ್ರಿ. ನನಗೆ ರಕ್ತ ನೋಡಿ ಅದು ಕಣ್ಣಿಗೆ ಕತ್ಲು ಬಂತು, ನಾ ತೆಳಗೆ ಬಿದ್ದೆ ರೀ ಸರ್. ದೆವ್ವ ಐತಿ, ದೆವ್ವ ತೆಗೆದ್ರೆ ನಿನಗೆ ಆರಾಮ ಆಗ್ತದ ಅಂತೇಳಿ ಮಾಡಿದ್ರೆ ನಾ ಆರಾಮದಿನ ಅಂತ ಹೇಳ್ತೀನಿ ಅಂದರು. ಅವ್ರಿಗೆ ನಿನಗೆ ಆರಾಮಿಲ್ಲ, ದೆವ್ವ ಹೋಗ್ತದ ಮೇಯಂದತ್ತೇ ಮಾಡಿದ್ರಿ ಸರ್. ಅವರು 3 ಹೆಣ್ಣದಾತು ನನಗೆ ಕಿರಿಕಿರಿ ಕೊಡ್ತಾ ಇದ್ರಿ ಅವಾಗ. ಗಂಡ ಹಡಿಬೇಕನ್ನೋ ವಿಚಾರ ಐತೇನೆ ಯಾರಿಗೆ ಗೊತ್ತ್ರಿ ಸರಿ, ಅದರಿಂದ ಮಾಡಿರ್ಬೇಕಂತ ನಾ ಅಂತೀನಿ. ಹಾಂ ರೀ ಸರ್. ಈಗ ನೀವು ಈಗೇನು ಎಫ್ ಐ ಆರ್ ಮಾಡಿದ್ರಿ? ಹಾಂ ಆಗೈತ್ರಿ ಸರಿ, ಎಫ್ ಐ ಆರ್ ಆಗ್ಯದ. 13 ದಿನ ಆಯ್ತು ರೀ ಸರಿ ಆಗಿ. ನನಗಿನ್ನ ನ್ಯಾಯನೇ ಸಿಗಾಕ್ ತಯಾರಿಲ್ಲ ರೀ ಒಟ್ಟು. ಯಾರು ಮಾಡಿದ್ರಿ? ನಮ್ಮ ಅತ್ತಿ, ನಮ್ಮ ಮಾಮ, ನನ್ನ ಗಂಡ ದೇವ್ರ ಹೇಳಕಿ ಮೇಲೆ ಮಾಡ್ಯಾವ್ರಿ. 13 ದಿನ ಆದರೂ ಈಗ ಪೊಲೀಸರು ಏನೂ ನನ್ನ ನ್ಯಾಯನೇ ಕೊಡಿಸ್ಲಿಲ್ಲ ರೀ ಸರ್. ಮಾಟಗಾತಿಯ ಮೊರೆ ಹೋದ ದುರುಳರು, ಮಾಟಗಾತಿಯ ಮಾತು ಕೇಳಿ ಕೂದಲು ಕತ್ತರಿಸಿ ಹಿಂಸೆ. ಇನ್ನು ಜ್ಯೋತಿಗೆ ಗಂಡು ಸಂತಾನ ಪ್ರಾಪ್ತಿಗಾಗಿ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮುಳವಾಡ ಗ್ರಾಮದ ಮಾಟಗಾತಿ ಮಂಗಳ ಕಡೆಗೆ ಜ್ಯೋತಿಯ ಗಂಡ ದುಂಡೇಶ್, ಮಾವ ಬಸಪ್ಪ, ಅತ್ತೆ ಸತ್ಯವ ಕರೆದೊಯ್ದಿದ್ದಾರೆ. ಮಾಟಗಾತಿ ಮಂಗಳ ಇವಳಿಗೆ ದೆವ್ವ ಬಡಿದುಕೊಂಡಿದೆ, ಅದನ್ನು ಹೊರಗೆ ಹಾಕಿದ್ರೆ ಗಂಡು ಸಂತಾನ ಆಗುತ್ತೆ ಅಂತ ಹೇಳಿದ್ದಾಳೆ. ದೆವ್ವ ಬಿಡಿಸೋದಕ್ಕೆ ತಲೆಯ ಕೂದಲು ಬೇಕು, ಕತ್ತರಿಸಿಕೊಡಲು ಜ್ಯೋತಿಯ ಗಂಡ ದುಂಡೇಶ ಹಾಗೂ ಅತ್ತೆ ಮಾವ ಒತ್ತಾಯಿಸಿದ್ದಾರೆ. ಆಗ ಜ್ಯೋತಿ, ನನಗೆ ಯಾವುದೇ ದೆವ್ವ ಹಿಡಿದಿಲ್ಲ, ನಾನು ಚೆನ್ನಾಗಿಯೇ ಇದ್ದೇನೆ, ನಾನು ಕೂದಲನ್ನು ಕೊಡಲ್ಲ ಅಂತ ನಿರಾಕರಿಸಿದ್ದಕ್ಕೆ ಹಲ್ಲೆ ಮಾಡಿದ್ದ. ಬಳಿಕ ಜ್ಯೋತಿಯನ್ನ ತಾಯಿ ತವರು ಮನೆಗೆ ಕರೆದೊಯ್ಯಲು ಬಂದಾಗ ಗಂಡ ದುಂಡೇಶ್ ತನ್ನ ಅತ್ತೆಯ ಎದುರೇ ಜ್ಯೋತಿಯ ಕೂದಲನ್ನು ಹಿಡಿದು ಮಾಟಗಾತಿ ಮಂಗಳಾಗೆ ವಿಡಿಯೋ ಕಾಲ್ ಮಾಡಿದ್ದಾನೆ. ಆಗ ಜ್ಯೋತಿ ತಾಯಿ ಕೂಗಾಡಲು ಪ್ರಾರಂಭಿಸಿದಾಗ ಜ್ಯೋತಿ ಅತ್ತೆ ಸತ್ಯವ ಹಾಗೂ ಮಾವ ಬಸಪ್ಪ ಲಾಕ್ ಮಾಡಿದ್ದಾರೆ. ಆಗ ಮಾಟಗಾತಿ ಅಣತಿಯಂತೆ ಕೂದಲು ಕತ್ತರಿಸಿದ್ದಾರೆ. ಆ ಕೂದಲನ್ನು ಸ್ಮಶಾನಕ್ಕೆ ಹೋಗಿ ಸುಟ್ಟು ಹಾಕಿ ಬಂದಿದ್ದಾರೆ. ನಂತರ ಜ್ಯೋತಿ ತಾಯಿ ತಮ್ಮ ಸಂಬಂಧಿಕರನ್ನೇ ಕರೆಸಿ ಆಕೆಯನ್ನು ಆಸ್ಪತ್ರೆಗೆ ದಾಖಲಿಸಿ ತವರು ಮನೆಗೆ ಕರೆದೊಯ್ದಿದ್ದಾರೆ. 2 ದಿನ ಕರ್ಕೊಂಡಕ್ಕೆ ನಾಡನ್ನ ಒಂದು ಜರಕ್ಕೆ ಶೀಟ್ ಮಾಡೋಣ. ಗಾಂಡ್ ಏನಂದ, ಇಲ್ಲ ಆಕಿ ಗಾಳಿ ಎದ್ದವ ಅಂದ್ರನು. ಗಾಳಿ ಹೇಳೋಣ, ಆಕಿ ದೇವ್ರ ಹಾಕಿ ಫೋನ್ ಹಚ್ಚಿದ್ರಿ. ಫೋನ್ ಹಚ್ಚಿನೇ, ಇಲ್ಲ ಆಕಿ ಗಾಳಿ ಅದ, ಆಕಿನ ಬಿಡಬೇಡ, ಕೂಲ ಹಿಡಿ ಅಂದಳ್ರಿ. ಕೂಲ ಮತ್ತೆ ಹಿಂಗೆ ಹುರಿ ಹಾಕಿಸಿ ಕೂಲ ಹಿಡ್ದನ್ರಿ. ಕೂಲ ಹಿಡಿಯೋಣ, ನಾ ಏನು ಮಾಡಿದೆ, ಕೂಲ ಬಿಡೇಪ್ಪ, ಕೂಲ ಎಳಕ್ತಾತ ಅನ್ರಿ. ಆಕಿ ನಾ ಆರಾಮ ಬದೀನು, ನಾನು ಏನು ಅನ್ಬೇಡ್ರಿ, ನನಗೆ ನಾ ಇದು ಮಾಡ್ಕತ್ತೀನು, ನಾ ದೇವ್ ಹೆಸ್ರು ಹೇಳತ್ತಾರೆ ಆಕಿದ್ದು ಗಾಳಿ ಅವತ್ತೆ ಹೆಸ್ರು ಹೇಳಕ್ಕೆ ನಾ ಏನು ಹೇಳಿ ನಾ ಆರಾಮ ಬದೀನ ತಿಕ್ಕಿ ಅಂದಳ್ರಿ. ಅಣ್ಣ ಅಷ್ಟೊತ್ತಿಗೆ ಫೋನ್ ಮಾಡಿ ಕೇಸಿಂದ ಆಕಿ ವಿಡಿಯೋ ಕಾಲ್ ಮಾಡಿ ಮಾರಿಗೆ ಹಿಡಿದ್ರಿ. ಮಾರಿ ಹಿಡೋಣ, ಕೂಲ ಹೊರಿ ಹಿಡೋಣ ಹಿಡ್ದನ್ರಿ. ಹಿಡಿಯೋಣ ಆಕಿ ಏನಂದಳು, ಬಡಾಡ್ಕ ಚರ್ಮಕ್ಕೆ ಹಚ್ಚಿ ಕಟ್ ಮಾಡೋಣ, ಚರ್ಮಕ್ಕೆ ಹಚ್ಚಿ ಕಟ್ ಮಾಡಿದನ್ರಿ. ಗಾಂಡ್ರಿ ದುಂಡಾಪ್ರಿ. ನಾವು ಮ್ಯಾರೇಜ್ ಮಾಡಿ ಕೊಟ್ಟಿವ್ರಿ. 3 ಹೆಣ್ಮಕ್ಳು ಅದಾವ್ರಿಗೆ. 3 ಹೆಣ್ಮಕ್ಳು ಅದಾವ. 3ನೇ ಹೆಣ್ಣು ಮಕ್ಳು ಹುಟ್ಟೋದಂತ ಆಕಿ ಟಾರ್ಚರ್, ಗಂಡು ಯಾಕೆ ಹುಟ್ಟಲಿಲ್ಲ ಅಂತೇಳಿ ಆಕಿ ಹೊಡಿದು ಬಡಿದು ತಾಳಿ ಕಸೋದು ಮಾಡಕತ್ತರು. ಅಂದ್ರೆ ಗಂಡ, ಅತ್ತಿ, ಮಾವ, ಅದಕ್ಕೆ ಈಕಿ ಗಾಳಿ ಆಗ್ಯದ, ಅದಕ್ಕೆ ಗಂಡು ಹುಟ್ಟಲಾಗ್ಯಾವ, ಅದಕ್ಕೆ ಈಕಿ ಗಾಳಿ ಬಿಡ್ಸಮ್ ದೆವ್ವ ಆಗ್ಯದ ಅಂತೇಳಿ ಒಂದು ತೋಲ್ ಕರ್ಕೊಂಡು ಹೋದ್ರಿ. ಕರ್ಕೊಂಡು ಹೋಗಿ ಆಕಿ ಗಿಡದ ಬಲ್ಲಿ ಆಕಿಗೆ ಕೂಲ ಬಿಚ್ಚಿ ಹುರಿ ಹಿಡಿದು ಜಗ್ಗಾಡಿ ಮಾಡಿದ್ರು. ಆಕಿ ಸುಸ್ತಾಗಿ ಏನು ಮಾಡಿದ್ರು, ಮತ್ತೆ ವಾಪಸ್ ಮನೆಗೆ ಕರ್ಕೊಂಬಂದ್ರು. ಕೂಲ ಕಟ್ ಮಾಡಿ ಸ್ಕಿನ್ಗೆ ಸಾತ್ ಕೂಲ ಕಟ್ ಮಾಡಿ ಬ್ಲಡ್ ಎಲ್ಲ ಹೋಲಕ್ಕೆ ಸುತ್ಕೊಂಡು ಬಿದ್ರು. ಆಕಿ ವಿಡಿಯೋದಾಗ ಹೇಳತ್ತ, ಹೋಗಿ ಸುಡುಗಾಡ್ದ ಹೋಗೋದು ಕೂಲ ಸುಟ್ಟು ಬಾ ಅಂದರು. ಅದಕ್ಕೆ ಸುಟ್ಟು ಬಾ ಅನ್ನೋಣ ಇವ್ರು ತಾಯಿಯವರು ಹೋಗಿದ್ರು ಕರ್ಕೊಂಬರೋ ಸಲ. ಆಕಿಗೂ ಹಿಡ್ದಾರ, ಈಕಿಗೂ ಹಿಡ್ದಾರ. ಸುಧಾರಿಸಲಿಕ್ಕೆ ಸುಂದಾಗಿ ಬಿದ್ದಾಳ. ಮತ್ತು ಇವ್ರ ತಾಯಿಯವರು ನಮ್ಮ ಮಾಮರಿಗೆ ಫೋನ್ ಹಚ್ಚಾನ, ಮತ್ತು ಅವ್ರು ಹೋಗಿ ಕಾರ್ ಮಾಡ್ಕೊಂಡು ಹೋಗಿ ದವಾಖಾನೆಗೆ ಬಂದು ಅಡ್ಮಿಟ್ ಮಾಡಿದ್ರು. ಅಮಾನವೀಯ ಕೃತ್ಯದ ಬಗ್ಗೆ ಜ್ಯೋತಿ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕಳೆದ 1ನೇ ತಾರೀಕು ದೂರು ದಾಖಲಿಸಿದ್ದಾಳೆ. ಆದರೆ ಗ್ರಾಮೀಣ ಪೊಲೀಸರು ಕ್ರಮ ಕೈಗೊಳ್ತಿಲ್ಲ ಅಂತ ಆರೋಪಿಸಲ್ಲ. ಒಟ್ನಲ್ಲಿ ಗಂಡು ಮಗು ಸಂತಾನಕ್ಕಾಗಿ ಈ ರೀತಿ ಮೃಗೀಯವಾಗಿ ವರ್ತಿಸಿದ್ದು ದುರಂತ. ಪುರುಷೋತ್ತಮ್ ಕುಲಕರ್ಣಿ, ಪಬ್ಲಿಕ್ ಟಿವಿ, ವಿಜಯಪುರ.